ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕಾಗತಿ ಗ್ರಾಮದಿಂದ ಎಚ್ ಕ್ರಾಸ್ ಜಂಗಮಕೋಟೆ ಮಾರ್ಗದ ಮೂಲಕ ಹೊಸಕೋಟೆಯ ಕಾರ್ಖಾನೆಗೆ ತೆರಳುತ್ತಿದ್ದ ವೇಳೆಯಲ್ಲಿ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸರು ಮತ್ತು ಜಂಗಮಕೋಟೆ ಪೊಲೀಸರು ದಿಢೀರ್ ಕಾರ್ಯಾಚರಣೆ ನಡೆಸಿ ಅಕ್ರಮವಾಗಿ ಗೋಧಿ ಸಾಕಾಣಿಕೆ ಮಾಡುತ್ತಿದ್ದ ಏಚರ್ ವಾಹನವನ್ನು ವಶಪಡಿಸಿಕೊಂಡಿದ್ದಾರೆ. ಗ್ರಾಮಾಂತರ ಪೊಲೀಸ್ ಠಾಣೆ ಪಿಎಸ್ಐ ಸುನೀಲ್ ಮತ್ತು ಸಿಬ್ಬಂದಿ ಜಂಗಮಕೋಟೆ ಕ್ರಾಸ್ನಲ್ಲಿ ಸುಮಾರು 14 ಟನ್ 250ಕ್ಕೂ ಅಧಿಕ ಗೋಧಿ ಚೀಲಗಳನ್ನು ಹಾಗೂ ಕ್ಯಾಂಟರ್ ವಾಹನವನ್ನು ವಶಪಡಿಸಿಕೊಂಡಿದ್ದಾರೆ. ಗ್ರಾಮಾಂತರ ಪೊಲೀಸರು ಹಾಗೂ ಆಹಾರ ಇಲಾಖೆಯ ನಿರೀಕ್ಷಕಿ ವೆಂಕಟಲಕ್ಷ್ಮಿ ಮತ್ತು ಸಿಬ್ಬಂದಿಯವರ ಸಮ್ಮುಖದಲ್ಲಿ ಅಕ್ರಮವಾಗಿ ಸರಬರಾಜು ಆಗುತ್ತಿದ್ದ ಗೋಧಿ ದಾಸ್ತಾನು ಕುರಿತು ಮಹಜರು ನಡೆಸಿದ್ದಾರೆ. ಚಿಂತಾಮಣಿ ತಾಲೂಕಿನ ಪ್ರಭಾವಿ ವ್ಯಕ್ತಿಯೊಬ್ಬರು ಅಕ್ರಮವಾಗಿ ಗೋಧಿ ಸಾಗಾಣಿಕೆ ಮಾಡುತ್ತಿದ್ದಾರೆ ಎಂಬ ದೂರು ಕೇಳಿಬಂದಿದೆ. ಇದರ ಬಗ್ಗೆ ಸಮಗ್ರವಾಗಿ ತನಿಖೆ ನಡೆಸಿ ಕಠಿಣ ಕ್ರಮ ಜರುಗಿಸಬೇಕಾಗಿದೆ. ಈ ಸಂಬಂಧ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ. 783 ಅಂತ ಆಗುತ್ತೆ. ಬಾಪ ಓಪನ್ ಮಾಡಿ. ಸೀಲ್ ಇದೆ. Manufactured in India. Manufactured in India. Use no Manufactured in India. ಆಮೇಲೆ ನೋ ಹುಕ್ಸ್ ಅಂತ ಸಿಂಬಲ್ ಕಾಣ್ತಾ ಇದೆ. ಇದನ್ನ ನಾವು ನಿಮ್ಮಗಳ ಸಮಸ್ಯೆ ಎಲ್ಲ ಬ್ಯಾಗಲ್ಲೂ ಅದೇ ರೀತಿ ಕಾಣ್ತಾ ಇದೆ. ಇದನ್ನ ನಾವು ಯೂಸ್ ಮಾಡಬಾರ್ದು. ಯೂಸ್ ನೋ ಹುಕ್ಸ್ ಅಂತೇಳಿ ಸಿಂಬಲ್ಲು ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ ಅಂತಿದೆ. ಮತ್ತು ಇಲ್ಲಿ 5100094082 ಅಂತೇಳಿ ಏನಿದು ಒಂದು ನಂಬರ್ ಇದೆ. ಯಾವುದದು? ಮ್ಯಾನುಫ್ಯಾಕ್ಚರ್ 2024-2025 ಆಗಿರೋಂಥದ್ದು ಇದ್ರ ಮೇಲೆ ಇದೆ. ಸೊ ಇದನ್ನು ಪಂಚರ ಸಮಕ್ಷಮ ಮುಂದಿನ ಇದಕ್ಕೋಸ್ಕರ ಇವನ್ನೆಲ್ಲ ಅಮಾನತು ಪಡಿಸ್ಕೊತೀವಿ. ಇದನ್ನ ವೆಹಿಕಲ್ ಕಳಿಸ್ಕೊಡ್ತೀವಿ ಮೇಡಮ್. ಇದು ಪಡಿತರ ಅಕ್ಕಿನ ಮೇಡಮ್? ಪಡಿತರ ಗೋಧಿ. ಪಡಿತರ ಗೋಧಿ ಇದನ್ನು ನಾವು ಏನು ಮಾಡ್ತೀವಿ, ನಿಮ್ಮಗಳ ಸಮಕ್ಷಮ ತಗೊಳ್ತೀವಿ. ನೀವು ಪೂರ್ಣ ಪಂಚನಾಮೆಗೆ ನೀವು ಸಹಕರಿಸಿ ನಮಗೆ ತನಿಖೆಗೆ ಸಹಕರಿಸ್ಕೊಳ್ಬೇಕು ಅಂತ ನಿಮ್ಮಗಳನ್ನು ಕೇಳ್ತೀವಿ. ನಿಮ್ಮ ಹೆಸರು? ರಾಧಾಕೃಷ್ಣ. ತಂದೆ ಹೆಸರು? ವೆಂಕಟೇಶ್. ವಯಸ್ಸು? 52. ಏನು ಕೆಲಸ ಮಾಡ್ತೀರಾ? ಗ್ರಾಮ ಪಂಚಾಯತ್ ಕಾರ್ಯದರ್ಶಿ. ಯಾವ ಪಂಚಾಯಿತಿಗೆ? ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ.